ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ವಿದ್ಯಾ ಅಡುಗೆ ಮನೆಗೆ ಸ್ವಾಗತ. ನೋಡ್ರಿ, ನಾವು ಇವತ್ತು ಹಾಗಲಕಾಯಿ ಉಪ್ಪಿನಕಾಯಿ ಮಾಡತ್ತೇವ್ರಿ. ಪಲ್ಯ ತಿಂದ ಬೇಜಾರಾಗೈತ್ರಿ. ಹಂಗೆ ಉಪ್ಪಿನಕಾಯಿನೂ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಈ ಥರ ಉಪ್ಪಿನಕಾಯಿ ನಾವು ಮಾಡ್ಕೊತಾವೆ. ನೋಡ್ರಿ ಎಷ್ಟು ಚಲೋ ಬಂದೈತ್ರಿ ಉಪ್ಪಿನಕಾಯಿ. ಕಲರು ಅಷ್ಟು ಚಲೋನೇ ಬಂದೈತ್ರಿ. ಮತ್ತು ಬಾಯಾಗೂ ಟೇಸ್ಟ್ ಮಸ್ತ್ ಬಂದಿರ್ತೈತ್ರಿ. ಇದು ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ರೀ, ನಮ್ಮ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ರಿ. ನಿಮಗೆ ವಿಡಿಯೋ ಪೂರ್ತಿ ನೋಡಿದ್ರೆ ಎಲ್ಲ ಅರ್ಥ ಆಕೈತ್ರಿ. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಅರ್ಧಂಬರ್ಧ ಅರ್ಥ ಆದ್ರೆ ಏನೂ ಗೊತ್ತಾಗೋದಿಲ್ಲ ರೀ. ಹೀಗಾಗಿ ನಮ್ಮ ವಿಡಿಯೋ ದಯವಿಟ್ಟು ಪೂರ್ತಿ ವಿಡಿಯೋನು ನೋಡಿ. ಹಂಗೆ ರೀ, ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಬಟನ್ ಒತ್ತಿರಿ. ಈಗ ಈ ಹಾಗಲಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬರ್ರಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ತೋರಿಸ್ತಾನೆ ನೋಡ್ರಿ. ಹಾಗಲಕಾಯಿ ಸ್ವಚ್ಛಗೆ ತೊಳೆದ ಹಾಗಲಕಾಯಿ ಹೆಂಚಿಟ್ಕೊಂಡೇನಿ ರೀ. ಒರೆಸೇನಿ ರೀ, ಕಾಟನ್ ಅರ್ಬಿ ತೊಗೊಂಡು ಒರೆಸಿ ಹೆಂಚಿಟ್ಕೊಂಡೇನಿ ನೋಡ್ರಿ. ಆಮೇಲೆ ಸಾಸ್ವೆ ಪುಡಿ ತೊಗೊಂಡೇನಿ ರೀ. ಹಸಿಮೆಣ್ಸಿನ್ಕಾಯಿ ಹಿಂಗೆ ಉದ್ದಕ ಸೀಳು ತೊಗೊಂಡೇನಿ ರೀ. ಇದನ್ನು ಒಂದು ಬೆಳ್ಳುಳ್ಳಿ ಜಜ್ಜಿ ತೊಗೊಂಡೇನಿ ರೀ. ಖಾರದ ಪುಡಿ ತೊಗೊಂಡೇನಿ ರೀ. ಬೆಲ್ಲ ತೊಗೊಂಡೇನಿ ರೀ. ಅರಿಶಿಣದ ಪುಡಿ ತೊಗೊಂಡೇನಿ ರೀ. ಉಪ್ಪು ತೊಗೊಂಡೇನಿ ರೀ. ಸ್ವಲ್ಪ ಎಣ್ಣೆ ತೊಗೊಂಡೇನಿ ರೀ. ಆಮೇಲೆ ಒಂದು ಲಿಂಬೆ ಹಣ್ಣು ತೊಗೊಂಡೇನಿ ನೋಡ್ರಿ. ಈಗ ಇದನ್ನು ಉಪ್ಪಿನಕಾಯಿ ಹೆಂಗೆ ಕಲಿಸ್ಕೋದು ನೋಡ್ಕೊಂಬರೋಣ ಬರ್ರಿ. ಹಾಗಲಕಾಯಿ ಹೆಂಚಿಟ್ಕೊಂಡಿದ್ದು ಹಾಗಲಕಾಯಿಗೆ ನೋಡ್ರಿ ಯಾವ ಥರ. ಫಸ್ಟ್ ಇದು ಹೆಂಚಿಟ್ಟಿರೋ ಮೆಣಸಿನ್ಕಾಯಿ ಹಾಕ್ತೇನೆ ನೋಡ್ರಿ. ಮೆಣಸಿನ್ಕಾಯಿ ಹಾಕೋದ್ರಿಂದ ಉಪ್ಪಿನಕಾಯಿ ಟೇಸ್ಟ್ ಬರ್ತೈತೆ ರೀ. ಆಮೇಲೆ ಖಾರದ ಪುಡಿ ಸ್ವಲ್ಪ ಹಾಕ್ತೇನೆ ರೀ. ಒಂದು 2 ಟೀ ಸ್ಪೂನ್ ಹಾಕ್ತೇನೆ ನೋಡ್ರಿ, ಸಾಕು. ಆಮೇಲೆ ಅರಿಶಿಣ ಪುಡಿ ಹಾಕ್ತೇನೆ ರೀ. ನೋಡ್ರಿ, ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೆ, ಬೆಳ್ಳುಳ್ಳಿ ಹಾಕೋತೇನೆ ರೀ. ಸಾಸ್ವೆ ಪುಡಿ ರೀ, ಒಂದು 3 ಸ್ಪೂನ್ ಹಾಕೋತೇನೆ ನೋಡ್ರಿ. ಸಾಸ್ವೆ ಪುಡಿ ಹಾಕಿರೋ ಉಪ್ಪಿನಕಾಯಿ ಲಘು ಕೆಡೋದಿಲ್ಲ, ಹೀಗಾಗಿ ಸಾಸ್ವೆ ಪುಡಿ ಹಾಕ್ಬೇಕ್ರಿ. ಆಮೇಲೆ ಉಪ್ಪು ರೀ, ಸ್ವಲ್ಪ ನೋಡ್ಕೊಂಡನ ಹಾಕೋಣ, ಸಾಕ್ರಿ. ಆಮೇಲೆ ಜಜ್ಜಿಟ್ಟಿರೋ ಬೆಲ್ಲ ಏನು ಭಾಳ ಬೇಡ್ರಿ ಉಪ್ಪಿನಕಾಯಿಗೆ, ಸ್ವಲ್ಪ ಕಹಿನೇ ಇರಲಿ ಅಂದ್ರೆ ಚಲೋ ಹಾಗಲಕಾಯಿ ಉಪ್ಪಿನಕಾಯಿ. ನೋಡ್ರಿ ಇಷ್ಟು ಹಾಕೋತೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋತೇನೆ ನೋಡ್ರಿ. ಸಾಕ್ರಿ ಇಷ್ಟ. ಇದನ್ನು ಈಗ ಕಲಿಸ್ಕೊಂಬರ್ತೇನೆ ನೋಡ್ರಿ. ನೋಡ್ರಿ, ಈಗ ಈ ಥರ ಕಲಿಸ್ಕೊಂಡೀನಿ. ಲಾಸ್ಟಿಗೆ ಲಿಂಬೆಹಣ್ಣು ರಸ ಹಾಕೋತೇನೆ ನೋಡ್ರಿ ಸೈಡಕ್ಕೆ. ಇದನ್ನು ಒಂದು ಕಟೋರ್ಯಾಗ ಹಿಂಡಿಟ್ಕೊಂಡಿದ್ದೆ ರೀ ನಾನು. ಲಿಂಬೆಹಣ್ಣು ಹಾಕ್ತೀನಿ ನೋಡ್ರಿ. ಹಿಂಗೆ ಕಲಸೋನು ನೋಡ್ರಿ. ಪಲ್ಯಕ್ಕಿಂತನೂ ಉಪ್ಪಿನಕಾಯಿ ಟೇಸ್ಟ್ ಭಾಳ ಆಗ್ತೈತೆ ರೀ. ಪಲ್ಯ ಆದ್ರೆ 2-3 ದಿನ ತಡಿತೈತಿ. ಉಪ್ಪಿನಕಾಯಿ ಆದ್ರೆ ಒಂದು ತಿಂಗಳಾನ್ಗಟ್ಲೆ ಇಟ್ಟರು, ಸ್ಟೋರ್ ಮಾಡಿಟ್ರು ಇದು ಕೆಡೋದಿಲ್ಲ ರೀ. ಹಿಂಗಾಗಿ ಮತ್ತು ನೋಡ್ರಿ, ಹಾಗಲಕಾಯಿ ತಿನ್ನೋದ್ರಿಂದ ಬಹಳ ಉಪಯೋಗ ಐತ್ರಿ. ಶುಗರ್ ಪೇಷಂಟ್ಗಳಿಗೂ ಆಯ್ತು, ಮತ್ತು ಮಕ್ಕಳಿಗೂ ಚಲೋ, ಎಲ್ಲರಿಗೂ ಚಲೋ ರೀ. ಇದು ಶುಗರ್ ಬಂದಿಂದ ಓಡಾಡೋಕ್ಕಿಂತ ಬರೋಕ್ಕಿಂತ ಫಸ್ಟ್ ನಾವು ಇಂಥವನ್ನೆಲ್ಲ ಮಾಡ್ಕೊಂಡು ತಿಂದ್ರೆ ನಮ್ಗೆ ಯಾವ ಕಾಯಿಲೆ ಕಸಾರಿಕೆಗಳು ಬರೋದಿಲ್ಲ ರೀ. ಹೀಗಾಗಿ ಆದಷ್ಟು ಇಂಥ ಅಡುಗೆ ಆಗಲಿ, ಉಪ್ಪಿನಕಾಯಿದು ಆಗಲಿ ನೋಡ್ಕೊಂಡು ಮಾಡಿಕೊಡ್ರಿ. ಮಕ್ಕಳಿಗೆ ಆಯ್ತು, ಮನೆಯವ್ರಿಗೆ ಆಯ್ತು, ಎಲ್ಲರಿಗೂ ಚಲೋ ಆಗ್ತಾವ್ರಿ. ಈಗ ನೋಡ್ರಿ, ಉಪ್ಪಿನಕಾಯಿ ಕಲಸಿದ್ದ ರೆಡಿ ಆಯ್ತು. ಇದಕ್ಕೆ ಮತ್ತೇನು ಹಾಕೋಂಗಿಲ್ಲ ರೀ. ಇದಿಷ್ಟ ನೋಡ್ರಿ, ರುಚಿಕರವಾದ ಮತ್ತು ಆರೋಗ್ಯಕರವಾದ ಹಾಗಲಕಾಯಿ ಉಪ್ಪಿನಕಾಯಿ ರೆಡಿ ಆಯ್ತು ರೀ. ಇದಕ್ಕೇನು ಜಾಸ್ತಿ ಟೈಮ್ ತೊಗೋದಿಲ್ಲ ರೀ. 2 ನಿಮಿಷದೊಳಗೆ ಉಪ್ಪಿನಕಾಯಿ ರೆಡಿ ಆಯ್ತು ರೀ. ಮತ್ತು ನೋಡ್ರಿ, ಇದಕ್ಕೆ ನಾವು ಹುಳಿ, ಬೆಲ್ಲ, ಸಾಸ್ವೆ ಪುಡಿ ಹಾಕಿರೋದ್ರಿಂದ ಉಪ್ಪಿನಕಾಯಿ ಎಷ್ಟೇ ದಿನ ನೀವು ಸ್ಟೋರ್ ಮಾಡಿಟ್ರು ಉಪ್ಪಿನಕಾಯಿ ಕೆಡೋದಿಲ್ಲ ರೀ. ಇದು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹೀಗಾಗಿ ಈ ಉಪ್ಪಿನಕಾಯಿ ಎಲ್ಲರೂ ಮಾಡ್ಕೊಂಡು ತಿನ್ನಿರಿ. ಆಗ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ಮತ್ತು ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತಾನೆ ರೀ. ನಮಸ್ಕಾರ, ಧನ್ಯವಾದಗಳು.